ವೀಕ್ಷಕರೇ, ಇನ್ನೊಂದು SIR ಫಾರಮ್ ಫಿಲ್ ಮಾಡಿದಾಗ ಅದನ್ನು BLOಗಳಿಗೆ ಕೊಟ್ಬಿಟ್ರೆ ಅಷ್ಟೇ ಸಾಲಲ್ಲ, ಅದು ಅಪ್ಲೋಡ್ ಆಗಿದೆಯಾ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಳೋದು ಬಹಳ ಮುಖ್ಯವಾದಂತಹ ಅಗತ್ಯವಾದಂತಹ ಕೆಲಸ. ಸೊ ಅದನ್ನು ಖಚಿತಪಡಿಸ್ಕೊಳ್ಳೋದು ಹೇಗೆ? ಅದು ಖಚಿತಪಡಿಸ್ಕೊಳೋದು ಹೇಗಪ್ಪ ಅಂದರೆ, ಒಂದು ತಮ್ಮ ಮನೆಗೆ BLOಗಳು ಬಂದಾಗ 2 ಫಾರ್ಮ್ ಇರುತ್ತೆ. ಒಂದು ಅದನ್ನು ತುಂಬಿಟ್ಟು BLO ತೊಗೊಂಡು ಹೋಗ್ತಾರೆ, ಇನ್ನೊಂದು ಸೈನ್ ಮಾಡಿಬಿಟ್ಟು ತಮಗೆ ಕೊಡ್ತಾರೆ. ತಮಗೆ ಕೊಟ್ಟಿರೋ ಯಾವುದೇ ಒಂದು ಫಾರಮ್ನ ದಯವಿಟ್ಟು ಯಾರೂ ಕಳಿಬಾರ್ದು. ಅದಕ್ಕೆ ಅಕ್ನಾಲೆಡ್ಜ್ಮೆಂಟ್ ಅಂತ ಹೇಳ್ತೀವಿ, ಅದೊಂದೇ ಇರೋದು. ಆ್ಯಕ್ಚುಲಿ ನೋಡಿದಾಗ ತಾವು ಅದನ್ನು ಫಿಲಪ್ ಮಾಡಿ ಕೊಟ್ಟಿದ್ರೆ ಅವರಿಗೆ ಏನಾದರೂ ಮಾಹಿತಿ ಎಲ್ಲೂ ಸಿಗಲ್ಲ ತಮಗೆ. ಯಾಕಂದರೆ SMS ಅಲರ್ಟು ಅಥವಾ ಏನಾದರೂ ಒಂದು ಇದು ಅಪ್ಲೋಡ್ ಮಾಡಿದ್ಮೇಲೂ ಕೂಡ ನಿಮ್ಮ ಫಾರಮ್ಮು ಅಪ್ಲೋಡ್ ಆಗಿದೆ ಅನ್ನುವಂಥ ಮಾಹಿತಿ SMS ಮುಖಾಂತರ ಬರ್ತಾ ಇಲ್ಲ. ಖಂಡಿತವಾಗ್ಲೂ SMS ಮುಖಾಂತರ ಅದನ್ನು ನಾನು ಹೇಳಿದ್ನಲ್ಲ, ಯಾವುದೇ ಥರವಾದ ಮಾಹಿತಿ ತಮಗೆ ಸಿಗ್ತಾ ಇಲ್ಲ. ಅದಕ್ಕೆ ಒಂದು ಅಕ್ನಾಲೆಜ್ಮೆಂಟ್ ಸ್ಲಿಪ್ನ ತಮ್ಮ ಬಳಿ ಇಟ್ಕೋಬೇಕು. ತಮ್ಮ ಬಳಿ ಎಲ್ಲಿವರೆಗೆ ಇಟ್ಕೋಬೇಕು? ಫೈನಲ್ ಮತದಾರರ ಪಟ್ಟಿಯಲ್ಲಿ ಬರೋವರೆಗೂ ಯಾವುದೇ ಕಾರಣಕ್ಕೂ ಅದನ್ನು ಕಳಿಬಾರ್ದು. ನಾಳೆ ದಿನ ಈಗ BLOಗಳು ತಗೊಂಡು ಹೋಗ್ತಾರೆ, ಒಂದು 100 ಇರುತ್ತೆ, 99 ಹಾಕ್ತಾರೆ, ಒಂದೆಲ್ಲೋ ಕಳೆದಾಕ್ತಾರೆ, ಆವಾಗ ಇನ್ನೊಂದು ಎನ್ಯುಮರೇಷನ್ ಫಾರ್ಮು ಹುಡುಕ್ಲಿಕ್ಕಾಗಲ್ಲ, ಆವಾಗ ಕಷ್ಟ ಆಗುತ್ತೆ. ಹಾಗಾಗಿ ಅಕ್ನಾಲೆಜ್ಮೆಂಟ್ ನೋಡಪ್ಪ ನನಗೆ ಹಿಂಗೆ ಕೊಟ್ಟಿದ್ಯಾ ಅಂತ ಅವ್ರಿಗೆ ತೋರಿಸಿದಾಗ ಅದರ ದಾಖಲೆಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಅದನ್ನು ನೋಡೋಕೆ ಹೋಗ್ಬೇಕು. ಅದು ಒಂದು. ಯಾವುದೇ ಥರವಾದ ಸಂದೇಶ ಬರ್ತಾ ಇಲ್ಲ ಅಪ್ಲೋಡ್ ಆಗಿದೆ ಅಂತ. ಸೊ ಇನ್ನೊಂದು 2ನೇ ಪಾಯಿಂಟ್ ಏನಪ್ಪ ಅಂದರೆ, ಮತದಾರರು ಒಂದು ಸಲ ಕೊಟ್ಟ ಮೇಲೆ BLO ಕೈ ಕೊಟ್ಟರೆ ತಮ್ಮ ಕೆಲಸ ಮುಗೀತು ಅಂತಲ್ಲ. 2ನೇ ಪಾರ್ಟ್ ಏನಂದರೆ, BLOಗಳು ಅದನ್ನು ತಗೊಂಡೋಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಲ್ಲ, ಅದು ಯಾರು ಮತದಾರರು ಇರ್ತಾರಲ್ಲ ಅವರು ಫಾರಮ್ ಕೊಟ್ಟು ಅಲ್ಲೇ ನಿಂತ್ಕೊಂಡು ಅಪ್ಲೋಡ್ ಮಾಡಿಸ್ಬಿಟ್ರೆ ಇನ್ನೂ ಒಳ್ಳೇದಲ್ಲ? ಮಾಡಿಸ್ಬೋದು, ಖಂಡಿತವಾಗ್ಲೂ ಮಾಡಿಸ್ಬೋದು. ಅಲ್ಲಲ್ಲ, ಮಾಡಿಸಬಹುದು, ಮಾಡಿಸಿದ್ರೆ ಒಳ್ಳೇದಲ್ವಾ ಅಂತ ನಾನು ಖಂಡಿತವಾಗ್ಲೂ ಮಾಡಿಸ್ಬೇಕು, ಸಮಸ್ಯೆನೇ ಇರಲ್ಲ. ಅದೇ ಹೇಳಿದ್ದೆ. ಈಗ ನಿಮ್ಮ ಮನೇಲಿ 4 ಜನ ಇರ್ತಾರೆ, 4 ಜನಕ್ಕೆ ಫಾರ್ಮ್ ಕೊಡ್ತಾರೆ, ಇಮಿಡಿಯೇಟಾಗಿ ಅಲ್ಲೇ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ. ಈಗ ನೀವು ಅದೇನೋ ಹೇಳ್ತೀರಾ ಮಾಡಿಸ್ಬೇಕು, ಬಟ್ ಒಂದೊಂದು ಸಲ ಕೆಲವು ಮನೆಗಳಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರಲ್ಲ, ಅವಾಗ ಏನೋ ಸರ್ವರ್ ಸ್ಲೋ ಇರುತ್ತೆ, ಅದೆಲ್ಲ ರಿಸ್ಕ್. ಬಟ್ ನೀವು ಹೇಳಿದ್ದಕ್ಕೆ ಸರಿಯಾದ ಇದು ಮಾಹಿತಿ. ಅದು ಅಲ್ಲೇ ಕುತ್ಕೊಂಡು ಮನೆಯಲ್ಲೇ ಅವ್ರೇನಾದರೂ ಅಪ್ಲೋಡ್ ಮಾಡಿಸ್ಬಿಟ್ರೆ ಅದು ಭಾಳ ಒಳ್ಳೆಯ ಕೆಲಸ. ಯಾಕಂದರೆ ಯಾವುದೇ ಪೆಂಡಿಂಗ್ ಇರೋದಿಲ್ಲ, ಯಾವುದೇ ಇಲ್ಲ, ನಿಮಗೂ ಕೂಡ ಅವರು ಅಪ್ಲೋಡ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಇರುತ್ತೆ. ಯಾಕಂದರೆ ಬೇರೆ ಯಾವುದೋ ನಿಮಗೆ ಒಂದು ಸಂದೇಶ ಬರಲ್ಲ. ಹಾಗಾಗಿ ವೋಟರ್ದು ಒಂದು ಫಾರಮ್ ಫಿಲ್ ಮಾಡಿ ನಾವು ಕಣ್ಣಾರ ನೋಡಿದ್ರಿಂದ ಓಕೆ ಅಪ್ಲೋಡ್ ಆಗಿದೆ ಅನ್ನೋದು ನಮಗಿರುತ್ತೆ. ಹೌದು, ಖಂಡಿತವಾಗ್ಲು ಅದನ್ನೇ ಒಂದು ಅಕ್ನಾಲೆಜ್ಮೆಂಟ್ ಫಾರ್ಮ್ ಇಸ್ಕೋಬೇಕು. 2ನೇದು ಅಪ್ಲೋಡ್ ಆಗಂಗೆ ಅಲ್ಲೇ ಎದುರುಗಡೆ ನೋಡ್ಕೋಬೇಕಾಗತ್ತೆ. ಅಕಸ್ಮಾತ್ ಬೈ ಚಾನ್ಸ್ ಏನಾದರೂ 1% ಚಾನ್ಸಲ್ಲಿ ಅವನಲ್ಲಿ ಮಾಡಲಿಕ್ಕಾಗಿಲ್ಲ, ನಾಳೆ ಮಾಡ್ತೀನಿ ಅಂದರೆ ಅದನ್ನು ಸಂಬಂಧಪಟ್ಟ ಫಾಲೋ ಅಪ್ ಮಾಡಿಬಿಟ್ಟು BLOಗಳಿಗೆ ಕೇಳ್ಬಿಟ್ಟು ಅಪ್ಲೋಡ್ ಆಗಿದೆಯಾ ಅಂತ ಒಂದು ನೋಡಬೇಕಾಗುತ್ತೆ. ಯಾಕಂದರೆ ಈಗ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5,15,00,000 ಫಾರ್ಮ್ಸು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಡಿಜಿಟೈಸೇಷನ್ ಪ್ರಮಾಣ ಆಗಿರೋದು ನೋಡಿದ್ರೆ ಒಂದು 45% ಆಗಿರುತ್ತೆ. ಅಂದರೆ ಕೊಟ್ಟಿರೋವೆಲ್ಲ ಡಿಜಿಟೈಸೇಷನ್ ಆಗಲ್ಲ, ಅಪ್ಲೋಡ್ ಆಗಲ್ಲ. ಅದಕ್ಕೆ ಅದನ್ನು ಅಪ್ಲೋಡ್ ಆಗಿದೆ ಅಂತ ಖಚಿತಪಡಿಸ್ಕೊಳೋದು ಮತದಾರರ ಕರ್ತವ್ಯ ಅಂತ ಹೇಳ್ಬೋದು. ವೀಕ್ಷಕರೇ, ಇದಂತೂ ಬಹಳ ಮುಖ್ಯವಾದಂಥ ಕೆಲಸ. ಡೆಫಿನೆಟ್ಲಿ ಇದನ್ನು ತಪ್ಪದೆ ಎಲ್ಲರೂ ಮಾಡಲೇಬೇಕು. ದಯವಿಟ್ಟು ಮಾಡಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.